ಸಾಕಾಗಿ ಹೋತಲ್ಲಿ ಮಟ ಹೋಗಿ ಬಂದತ್ತ ಏನು ಜನ್ಮಕ್ಕೆ ಸುಖ ಇಲ್ಲವ ಇವ ಅತ್ತಾಗ ದೇವ್ರು ಕರ್ಕೊಂಡ್ರೆ ಸಾಕಾಗ್ಬಿಟ್ಟತ್ತು ನನಗಂತೂ ಅತ್ತಾಗ ಏನು ಈ ವಯಸ್ಸಿಗೆ ಬರಬಾರ್ದೆಲ್ಲ ಬರಾಕತ್ತೈತಿ ನೋಡಬಾರ್ದೆಲ್ಲ ನೋಡಾಕತ್ತೇನಿ ದೇವ್ರು ಸುಮ್ಮನೆ ಕಣ್ಣು ಮುಚ್ಚಿ ನನ್ನ ತೊಗೊಂಡ್ಬಿಟ್ರೆ ಭಾಳ ಚಲೋ ಆಕತಿವ. ಅಮ್ಮ ಹೋಗಿ ಬಂದ್ರೆ ಜೈಲಿಗೆ ಹೋಗಿ ಬಂದಿವ. ಹುಡುಗ ಸೊರಗಿದಂಗೆ ಆಗ್ಬಿಟ್ಟತ್ತವ ಇವ ಸೊರಗಿದಂಗೆ ಆಗ್ಬಿಟ್ಟತಿ. ಭಾಳ ಮನ್ಸಿಗೆ ಬೇಜಾರಾತ ಈಕಿನ. ಅಷ್ಟಿದಾದ್ರು ಹೆಂಗದಾಳ ಆರಾಮದಾಳನ ಆದರೂ ನಿನ್ನ ಇಟ್ಕೊಂಡಾಳಲ್ಲವ ಆಕಿ ಅವ್ರ ಮನೆ ಒಳಗೆ ಈ ಋಣ ಯಾವತ್ತೂ ತೀರ್ಸೋಕ್ಕಾಗಂಗಿಲ್ಲ ಅಂತೇಳಿ ಭಾಳ ಬೇಜಾರು ಮಾಡ್ಕೊಂಡ. ನಿನ್ನ ಬಗ್ಗೆ ಭಾಳ ಒಂದು ಮೆಚ್ಚುಗೆ ಐತೆ ಅವಂಗೆ ಅಷ್ಟು ಮನಸ್ಸು ಇದೈತಲ್ಲ ಅಂತೇಳಿ. ಹೌದಾ ಮತ್ತು ಜೈಲಂದ್ರೆ ಹಂಗಲ್ಲಮ್ಮ. ಆದರೂ ಈ ವಯಸ್ಸಿಗೆ ಇವೆಲ್ಲ ನೋಡೋದು ಬೇಡಾಗಿತ್ತವ ನನಗೆ ಬೇಡಾಗಿತ್ತವ. ದೇವ್ರು ಸುಮ್ಮನೆ ನನ್ನ ಕರ್ಕೊಂಬಿಟ್ರೆ ಎಲ್ಲರಿಗೂ ಸುಖ ನೋಡತ್ತಾಗ. ಮೊಮ್ಮಗ ಏನು ಮೊಮ್ಮಗಳ ಯಾವುದೋ ಒಂದು ಹುಟ್ಟಾಕತ್ತೈತಿ ಆದ್ರೆ ಅಜ್ಜಿ ಅಂತ ಕರೆಸ್ಕೊಳಕ್ಕಾಗಂಗಿಲ್ಲ. ಗಂಡನ ಮನೆ ಕೈಗೆ ಹತ್ತಂಗಿಲ್ಲ. ಇದ್ದೊಬ್ಬ ಮಗ ಕಣ್ಣು ಮುಂದಿಲ್ಲ. ಸೊಸಿ ಇದ್ರೂ ಇಲ್ದಂಗೆ ಆಗೈತಿ. ಏನು ನನ್ನ ಜೀವನ ಹಿಂಗೆ ಯಾಕೆ ಆತಂತೆ. ನಾನು ಯಾರಿಗೇನು ಅನ್ಯಾಯ ಮಾಡಿಲ್ವ. ನನ್ನ ಬುದ್ಧಿ ತಿಳಿದ ಮೇಲೆ ನಾ ಯಾರಿಗೂ ಅನ್ಯಾಯ ಮಾಡಿಲ್ಲ. ಆದ್ರೆ ದೇವ್ರು ನನ್ನ ಹಣೆ ಬರ ಯಾಕೆ ಹಿಂಗೆ ಬರ್ದಾನ ಅಂತೇಳಿ ನನಗೆ ತಿಳಿಲಾರ್ದಂಗೆ ಆಗಿಬಿಟ್ಟೆ ನೋಡುವ. ಅಲ್ಲಮ್ಮ ನೀವು ಕಣ್ಣೆದ್ರಿಗೆ ಮಗ ಇದಾರ ಹೋಗಿ ಬೇಕಂದ್ರೆ ನೋಡ್ಕೊಂಡು ಬರ್ತೀರಿ. ಆದ್ರೆ ನೀವು ಮನ್ಸಿಗೆ ಇಷ್ಟು ನೋವು ಮಾಡ್ಕೊಳಕತ್ತೀರಿ. ಅಲ್ಲ ನಮ್ಮಪ್ಪ ನಮ್ಮವ್ವ ನನ್ನ ಹುಟ್ಟತ್ಲೇನೆ ಬಿಟ್ಟು ಹೋಗ್ಯಾರ. ನಾನು ಮನ್ಸಿಗೆ ಎಷ್ಟು ನೋವು ಮಾಡ್ಕೊಂಡಿರ್ಬೋದು. ಹಾಂ ನಾನು ಹೋಗಿ ನೋಡ್ಕೊಂಡು ಬರೋಕ್ಕಾಕೈತೇನಮ್ಮ. ಹೌದವಾ ಅಳ್ಬೇಡ ಮಗಳ ಅಳ್ಬೇಡವಾ. ನಾನು ನಿಮ್ಮವ್ವ ಇದ್ದಂಗೆ ಅಂತ ತಿಳ್ಕೊ. ಏನು ನಾವದೇವಿ ನಿನಗೆ ಆಸರಕ್ಕಾಗಿ ಯಾರೂ ಇಲ್ಲ ನನ್ನ ಜೀವನದಾಗ. ನನಗೆ ಯಾರೂ ಇಲ್ಲ ಅನ್ಕೋಬೇಡ. ಏನು ಹ್ಞೂ ಅಮ್ಮ ನಿಮ್ಮನ್ನು ನೋಡಿದ್ರೆ ನಂಗೆ ನಿಜವಾಗ್ಲೂ ನಮ್ಮ ಅವ್ವನ್ನ ನೋಡ್ದಂಗೆ ಆಕ. ಚಿಂತೆ ಮಾಡಬೇಡ ಹುಡುಗಿ. ದೇವರೆಲ್ಲದಕ್ಕೂ ಒಂದು ಒಳ್ಳೆ ದಾರಿ ಅಂತ ತೋರಿಸ್ತಾನೆ. ಹ್ಞೂ ಅಮ್ಮ ಆ ನಂಬಿಕೆ ನನಗೈತಿ. ಆದರೆ ಏನು ಮಾಡ್ಬೇಕಂತ ನನಗೆ ತಿಳಿಲಾರ್ದಂಗೆ ಆಗೈತೆ ಅಷ್ಟೇ. ನಾನು ಯಾವ ದೇವ್ರಿಗೆ ಏನು ಅನ್ಯಾಯ ಮಾಡಿದ್ನೇ ಏನು. ನನ್ನ ತಂದೆ ತಾಯಿ ನನ್ನಿಂದ ಕಿತ್ಕೊಂಡ್ಬಿಟ್ಟ. ಅವರು ಅಂತ ನನಗೆ ಬಿಟ್ಟೋಗಿರೋ ಇದೊಂದು ಮನೆ ಅಷ್ಟೇ. ಬೇಜಾರು ಮಾಡ್ಕೋಬೇಡ. ಏನು ಚಿಂತೆ ಮಾಡಬೇಡ. ನಾ ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಈ ಹೊತ್ತಿನಾಗ ನನ್ನ ಮಗಗೆ ನಿನ್ನ ಮೇಲೆ ಭಾಳ ಅಭಿಮಾನ ಐತಿವ. ಭಾಳ ಅಭಿಮಾನ ಐತಿ. ಅವ್ನ ತಪ್ಪು ಅವ್ಗೆ ಅರಿವಾಗೈತಿ. ಏನೇ ಆದರೂ ಪರವಾಗಿಲ್ಲ ನಿನ್ನೊಂದು ಚಲೋ ನೋಡ್ಕೋಬೇಕು ಅನ್ನೋ ಒಂದು ಭಾವನೆ ಬಂದುಬಿಟ್ಟೈತಿವ ಅವ್ಗೆ. ಮೊದ್ಲಿದ್ದು ನನ್ನ ಮಗ ಈಗಿಲ್ಲ. ನಾನು ಇವತ್ತು ಅವ್ನು ನೋಡಿದ್ನಲ್ಲ ಅವನ ಮಾತನಾಗ ಎಷ್ಟು ಬದಲಿ ಆಗೇನು ಗೊತ್ತಾ. ಬೇಕಾದ್ರೆ ಒಂದು ಸಲ ಹೋಗಿ ನೀನು ನೋಡ್ಕೊಂಬಾರ ನೀನು ನೋಡ್ಬೇಕು ಅಂತೇಳಿ ಭಾಳ ನೆನೆಸ್ಕೊಂಡ ಗೊತ್ತನ. ನಾನು ಆತಪ್ಪ ಹೇಳ್ತೀನಿ ಆದರೆ ಬರೋದು ಬಿಡೋದು ಆಕಿಗೆ ಬಿಟ್ಟಿದ್ದು ಅಂತ ಹೇಳೀನಿ ಗೊತ್ತನ. ನೋಡು ವಿಚಾರ ಮಾಡು. ಬರಬೇಕು ಒಂದು ಸಲ ನೋಡಬೇಕು ಅಂತ ಅವಂಗೈತಿ. ಆಯ್ತಮ್ಮ ನೋಡೋಣ ವರ್ಷದ ಸಿಕ್ಕರೆ ಹೋಗಿ ಬರ್ತೇನೆ. ಆದ್ರೆ ನಾ ಇನ್ನೂ ಮದುವೆ ಬಗ್ಗೆ ವಿಚಾರ ಮಾಡಿಲ್ಲಮ್ಮ. ನನಗೆ ಯಾಕೋ ಅವ್ರನ್ನ ಮದುವೆ ಮಾಡ್ಕೊಳ್ಳ ಬಿಡಲ ಅನ್ನೋದೇ ಗೊತ್ತಾಗವಲ್ತು. ನೋಡು ವಿಚಾರ ಮಾಡುವ. ನನ್ನ ಮಗ ಬರೋ ಮಟ್ಟ ಇಲ್ಲಿ ಇರ್ತಾನೆ. ಏನು ನನ್ನ ಮಗ ಬಂದಮೇಲೆ ನನ್ನ ಮಗನ ಕರ್ಕೊಂಡು ಎಲ್ಲರೂ ಹೋಗು ಅಂದ್ರೆ ಹೋಕ್ಕೇವಿ. ಬೇಡಮ್ಮ ಮದುವೆ ಮಾಡ್ಕೋತೀನಿ ಅಂತಂದ್ರೆ ಮದುವೆ ಮಾಡ್ಕೊ. ಏನು ಜೀವನ ಚಂದ ಹೋಕ್ಕೈತಿ. ಆಯ್ತಮ್ಮ ನಾ ಹೇಳ್ತೀನಿ. ನಾ ಒಂದು ಸ್ವಲ್ಪ ಜಳಕ ಮಾಡಿ ಅಡುಗೆ ಮಾಡ್ತೀನಿ. ಆಮೇಲೆ ನೀವೇನು ಮಾಡಬೇಡ್ರಿ ಆರಾಮ್ ಕುತ್ಕೋರಿ. ರಾತ್ರಿಗೆ ನಾನೇ ಮಾಡ್ತೀನಿ. ಆಯ್ತವ. ಅಯ್ಯೋ ದೇವ್ರೆ ಈ ಹುಡುಗಿ ಮನಸ್ಸು ಒಂದು ಬದಲಿ ಆಗಿ ಹೆಂಗೆ ನನ್ನ ಮಗನ ಒಂದು ಮದುವೆ ಮಾಡ್ಕೊಂಡ್ರೆ ಅಷ್ಟೇ ಸಾಕಪ್ಪ ದೇವ್ರೆ. ಮದುವೆ ಮಾಡ್ಕೊಂಡ್ಲಂದ್ರೆ ಜೀವನಕ್ಕೊಂದು ಆಧಾರ ಅಂತ ಆಕತ್ತೆ ನನ್ನ ಮಗ್ಗ. ಇಲ್ಲ ಅಂದ್ರೆ ರೋಡ್ ಅಲಿಬೇಕಾಕತ್ತೇವ. ರೋಡ್ ಅಲಿಬೇಕಾಕತ್ತೆ. ಅದೇನ ಅಂತಲ್ಲ ಅನಿಷ್ಟಕ್ಕೆಲ್ಲ ಶನೇಶ್ವರ ಕಾರಣ ಅಂತೇಳಿ ಆಗಿದ್ದಕ್ಕೆಲ್ಲ ನನ್ನ ಮಗಳು ದೂರ ಆಕತ್ತೀನಿ. ನೀನು ಬಿಡಲೆ ಈ ಹೊಲಸು ಬುದ್ಧಿ ಬಿಡಲಿ. ಹೌದು ತೋರಪ್ಪ ದೂರ ಆಕತ್ತೇನಿ. ದೊಡ್ಡ ಅರಮನೆಯಾಗ ಇಟ್ಟಿಯಲ್ಲ ಮತ್ತೆ ದೂರ್ಲಾರ್ದು ಇನ್ನೇನು ಮಾಡ್ಬೇಕು. ಮತ್ತೆ ಅಲ್ಲ ಆಕಿನ ದೂರ್ಲಾರ್ದು ಇನ್ಯಾರನ್ನ ದೂರ್ಬೇಕು. ಅಲ್ರಿ ಈ ನಮ್ನಿ ಸಾಲ ಮಾಡ್ಕೊಂಡು ಒದ್ದಾಡಕತ್ತೇವಲ್ಲ ಬಡ್ಡಿ ಮಾ ಬಡ್ಡಿ ಅಂತ ಕಟ್ಟಾಕತ್ತೇವಲ್ಲ ಎದಕ್ ಮಾಡಿರೋದು ಇದೆಲ್ಲ ಸಾಲ. ಆಕಿ ಲಗ್ನಕ್ಕ ಅಲ್ಲನ. ಅಲ್ಲೇ ಏನ್ ಅದ್ದೂರಿಯಾಗಿ ಮದ್ವಿ ಮಾಡೇನ. ಅಕ್ಕಿ ಲಗ್ನಕ್ಕ ಅಲ್ಲನ ಅಂತ ಕೇಳ್ತಿಯಲ್ಲ. ಯಾವ ಬಾಯಿಲೆ ಮಾತಾಡ್ತಿಲಿಪ್ಪ ಆತಾಗ. ನಿನಗರ ಮನಸ್ಸಿಗೆ ಸಮಾಧಾನ ಆಕತ್ತೇನ ಮಾತಾಡೋದ್ರಿಂದ. ಹಿಂಗೆಲ್ಲ ಸಮಾಧಾನ ಏನ್ ಮಾತಾಡ್ತೀಯ ಅಂತಾನ ನೀನು. ಹಾಗ ಹೋಗತ್ತಾಗ ತಂದಿ ಹುಡ್ಸೇನಿ ಅಂದ್ಮೇಲೆ ಒಂದ್ ಮದ್ವಿ ಮಾಡೋ ಜವಾಬ್ದಾರಿ ಇರ್ತದಂದು. ಆದ್ರೂ ಆ ಹುಡುಗ ಪುಣ್ಯಾತ್ಮ ನಾನ ಮಾಡ್ಕೋತೇನ್ರಿ ಲಗ್ನ ಅಂತ ಹೇಳಿ ಏನು ಏಟ ನಮ್ ಕೈಲಿ ನೀಗದಾಟ ಕೊಟ್ಟಷ್ಟು ಇಸ್ಕೊಂಡು ತಾನ ಅರ್ಧ ಖರ್ಚು ಹಾಕಿ ಮದ್ವಿ ಮಾಡ್ಕೊಂಡಾನ. ಇನ್ನೇನ್ ನಿಮ್ದು ಅಕ್ಕ ಈಗ ಏನ ಗಂಡ ಏನ್ ತಿಂಗ ಜಗಳ ಮಾಡ್ತಾನೆ ಇರೋರು ನೀವೇ. ನೀ ಏನ ಮಾತಾಡಕಂತ ಬಂದ್ರ ಹೋಲ್ ಬಿಡಪ್ಪ ಹೇಳ್. ನಮ್ದಂಗ ಇದ್ದಿದ್ದ ರಾಡಿ ನೀ ಹೇಳ್ ಹೋಲ್. ಏನ್ ಮವ ಆರಾಮದಾಳ ನಿನ್ ಮಗಳು ಹೆಂಗದಾಳ. ನನ್ನ ಮಗಳು ಉಸಾಬ್ರಿ ನಿನಗ್ ಯಾಕ್ಲಿ. ನಿಂದ ಎಟ್ಟೈತ ನೋಡ್ಕೋ. ಏನ ಬಂದಿ ನಿಮ್ಮ ಅಪ್ಪನ್ ಕೂಟ ಮಾತಾಡ. ನನ್ನ ಮಗಳು ಉಸಾಬ್ರಿಗೆ ಬರ್ಬೇಡ. ಅಯ್ಯೋ ಮಾವ ಹಂಗೆ ಕೇಳ್ತೀಯ. ನಾ ಏನಲ್ಲಿ ಹೋಗ್ತೇನೆ ಹಂಗೆ ಕೇಳಿ ಏನ್ ಮಾಡಾತಾಳಪ್ಪ ಆರಾಮದಾಳ ಅಂತೇಳಿ. ಆರಾಮದಾಳ ಅಂದ್ರೆ ಆರಾಮದಾಳ ಅನ್ಬೇಕು ಅಷ್ಟೇ ಮುಗಿದೋತಪ್ಪ. ಅಲ್ಲಲ್ಲ ಶ್ರೀಕಂಠ ಆರಾಮಿದ್ರಲ್ಲ ಆರಾಮದಾಳ ಅನ್ನೋದು. ಆರಾಮ ಇಲ್ಲ ಎಲ್ಲಿಂದ ಆರಾಮದಾಳ ಅನ್ಬೇಕು. ಯಾಕ ಆರಾಮಿಲ್ಲ ನಂಗದ. ಅಲ್ಲ ಏನ್ ಅಂತ ತೊಂದ್ರೆ ಆಗೈತಿ. ಗಂಡ ಚಲೋ ನೋಡ್ಕೊಂತಾನ ಅಂತ ನನಗ್ ನಂಬಿಕೆಯಪ್ಪ. ನೀನ್ ಯಾಕೆ ಏನ ಹಿಂಗ ಅನ್ನೋದ್ ನೋಡಿದ್ರ ಏನ ಎತ್ತ ಅನ್ನೋಂಗ ಐತಿ. ಯಾಕೆ ಎದ್ರ ಸಂಬಂಧ.
ಚಲೋ ನೋಡ್ಕೊಳಲ್ಲ. ಅಲ್ಲ ಮತ್ತೆ ಚಲೋ ನೋಡ್ಕೊಂತೇನೆ ನನ್ನಗಿಂತ ಜಾಸ್ತಿ ಅಂತೇಳಲ್ಲ ಮಾವು ಹೇಳಿ ಮದುವೆ ಮಾಡ್ಕೊಂಡಿದ್ದು. ಅಯ್ಯ ಗಂಡನ್ ಬಿಟ್ಟು ನಾದ್ನಿ ಬಂದು ಮನ್ಯಾಗ ಕುಂತಾಳ, ಇನ್ನೇನ್ ಆರಾಮ್ ಇರ್ತಾಳ? ನಾದ್ನಿ ಚಕ್ರಿ ಮಾಡ್ಕೊಂತ ನಾಯಿಗತ್ತೆ ಬಿದ್ದಾಳಲ್ಲೇ. ನಿನ್ನ ಮದಿ ಮಾಡ್ಕೊಂಡಿದ್ರ ರಾಣಿ ಗತೆ ನೀನ್ ಹೆಂಟಿದಾಳಲ್ಲ, ಈಗ ಹಂಗದ ಜಗದಾಗ ಬೇಕಾದಂಗ ಇರ್ಬೋದಿತ್ತು. ಆದ್ರ ಅದೆಲ್ಲ ಎಲ್ಲೈತೆ ಅಕ್ಕಿಗೆ. ಅಯ್ಯೋ ದೇವ್ರೆ. ಅಲ್ಲೇ ಚಾಕ್ರಿ ಮಾಡ್ಕೊಂತ ಬಿದ್ದಾಳ. ಯಪ್ಪ ನನಗಂತ್ರು ನೋಡಿ ಯಪ್ಪ. ಅತ್ತಿ ಅತ್ತಿ ನೋಡಿದ್ರೆ ಒಂದೊಂದ್ಸಲ ಸೇರ್ತಾಳ, ಒಂದೊಂದ್ಸಲ ಸೇರಂಗಿಲ್ಲ. ಆಕಿನೂ ಚಿತ್ತಗಡಿಕಿ. ಗ್ಯಾನ್ ತಿಳ್ದಂಗ. ಸೇರ್ಬೇಕನ್ಸಿ ಸೇರ್ತಾಳ, ಇಲ್ಲಂದ್ರಿಲ್ಲ. ಇಬ್ರು ಬಾಯಿ ಮುಸ್ತಿರೇನ? ನನ್ನ ಮಗಳು ಆರಾಮ ಆದಾಳಲ್ಲಿ. ಅಲ್ಲಿ ಅತ್ತಿ ನಾದ್ನಿ ನಂಬ್ಕೊಂಡು ಹೋಗಿಲ್ಲ. ನನ್ನ ಮಗಳು ಗಂಡನ್ ನಂಬ್ಕೊಂಡು ಹೋಗ್ಯಾಳ ಗಂಡನ ಮನಿಗೆ. ಏನ ಅದಕ್ಕ ಗಂಡನ ಮನಿ ಅಂತಾರ ಅದನ್ನ, ಅತ್ತಿ ಮನಿ ಅನ್ನಲ್ಲ. ಏನ ಬಾಯಿ ಮುಚ್ಕೊಂಡಿರ. ಗಂಡ ಬಂಗಾರದಂಗ ಅದನ್ನ, ಒಳ್ಳೆ ಮನುಷ್ಯ ಅದನ್ನ, ಪ್ರೀತಿಯಿಂದ ನೋಡ್ಕೊಂತಾನ. ಇನ್ನೇನ್ ಬೇಕು ನನ್ನ ಮಗಳಿಗೆ? ನೀವು ಕೆಟ್ಟ ಹುಡುಗಳು ಏನ್ ಮಾತಾಡಿದ್ರು ನಾ ತಲೆ ಕೆಡ್ಸ್ಕೊಂಡ್ರ ತಿಳ್ಕೊಬೇಡ್ರಿ. ಇವ್ರ ಹಂಗ ಬಿಡಪ್ಪ. ನೀ ಹೇಳ ಏನ ಬಂದಿದ್ದಿ ಕಡೆ? ನಾ ಅಪ್ಪಾಗತ್ತೇನೆ. ಅಯ್ಯೋ 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 ಎಂತ ಸಿಸಿದ್ದಿ ಕಟ್ಲಾ? ಅದನ್ನ ಹೇಳಕ್ ಬರಿಗೈಲೆ ಬಂದಿಯಲ್ಲ ಬಾಡೆ. ಏನಾರ ಸ್ವೀಟ್ರ ತಗೊಂಬರ್ಬೇಕಿಲ್ಲ? ಹೋಗ್ಲಿ ಬಿಡಪ್ಪ. ಏನ ಸ್ವೀಟ್ ತರ್ಲಿ ಕಟ್ಟತ್ತೆ, ನಾನೇ ಕೊಡ್ತೇನೆ. ನೋಡು ನಿನಗಿಲ್ಲ ಮುಂಚೆ ಲಗ್ನ ಅದರದ್ದು ಇನ್ನೂ ಏನು ಸುದ್ದಿಲ್ಲ. ನಮ್ಮ ತಮ್ಮ ನೀ ಪಾಸ್ಟ್ ಅದಿ ಬಿಡ್ಲಾ. ಮಾಡಕ್ ಏನಾರ ಕೆಲಸ ಇದ್ರಲ್ಲ. ಮಾತಾಡ ಮಾತ್ ನೋಡ್ ನಿಮ್ದು. ನೋಡ್ರಿ ನಮ್ಮ ತಮ್ಮ ಅಲೆಕ್ಸ್ ಈ ಸುದ್ದಿ ಕೊಟ್ಟ. ನಿಮ್ ಮಗಳದು ಮುಂಚೆ ಲಗ್ನ ಆಗೈತಲ್ಲ, ಏನೈತ್ ಸುದ್ದಿ? ಅಲ್ಲೇ ನಿಮ್ ತಮ್ಮಗ ನನ್ನ ಮಗಳಿಗೆ ಒಂದಾನ ಮುದುಕಗೇನ ಅರ್ ಮುದುಕ. ಇನ್ನೂ ಲೇಟ್ ಆದ್ರೂ ಮಕ್ಕಳಾಗದು ಆಗಂಗೇ ಇಲ್ಲವು ಮತ್ತ. ಅಲ್ಲ ನನ್ನ ಮಗಳೈತಿ ಇನ್ನು ಸಾಣದು. ಏನ್ ಹಳ್ಯಾನು ಸಣ್ಣವದಾನ. ಅಕ್ಕತಿ ಸ್ವಲ್ಪ ಲೇಟ್ ಆದ್ರೂ ಅಕ್ಕವು. ಅವ್ರಿಗಿನ್ನೂ ಟೈಮ್ ಬೇಕಾದಷ್ಟು ಐತಿ. ಆದ್ರೆ ನಿನ್ ತಮ್ಮ ಮುದುಕಗೇನ್ ಈಗ ಇನ್ನೊಂದ್ ವರ್ಷ ಕಳೆದ್ರ ಮತ್ ಕ್ಯಾರ ಅನ್ನಂಗಿಲ್ ಬಿಡಿ ಯಾರ ಅವ್ನ. ಮತ್ ಮಾಡ್ಕೊಂಡು ಚಲೋ ಆತ್ ತಗೋ. ಸೊಕ್ಕಿ ಇವ್ರಿಗೆ ಏನ್ ತಾನ ಅಂತೇನೆ ನಾನು. ಅಕ್ಕ ಮಾವ ಹೆಂಗ್ ಮಾತಾಡ್ತಾನ ನೋಡಕ. ಹೋಗ್ಲಿ ಬಿಡು. ಒಂಚೂರು ಮನೆಗೆ ಬಂದು ಹೋಗಕ್ಕ. ಒಂಚೂರು ಹೆಂಗಿರ್ಬೇಕು, ಏನು ಎತ್ತ ಏನ್ ತಿನ್ಬೇಕು ಒಂಚೂರು ಹೇಳಕ್ಕಿಗೆ. ಏನು ಆಯ್ತಪ್ಪ. ಅವ್ರವ್ ಫೋನ್ ಹಚ್ಚಿದ್ಲ ಇಲ್ಲ? ಹಚ್ಚಿದ್ಲ. ಅವ್ರವ್ಗೂ ಫೋನ್ ಹಚ್ಚಾಳ. ಅವ್ರವರು ನಾಳೆ ಬರ್ತೀನಿ ಅಂದಾರ. ಏನು ಅದಕ್ಕೆ ನೀ ಬಾ, ಅಷ್ಟೊಳಗೆ ಬಂದು ಹೋಗು. ಸರಿ ಆಯ್ತಪ್ಪ. ಒಳಗೆ ಮೊದ್ಲು ಬಾಯ ಸಕ್ರೆ ಹಾಕ್ತೇನೆ. ಏನ್ ತಿಂದೆ ಮತ್ತೆ ಬೇರೆ ಏನಾರ ಕೆಲಸ ಮಾಡುವಂತೆ. ಅಕ್ಕವ ಊಟ ಭಾಳ ರುಚಿಯಾಗಿತ್ತು, ಮಸ್ತಾಗಿತ್ತು. ಇಷ್ಟು ನೆಮ್ಮದಿಯಾಗಿ ಇಷ್ಟು ರುಚಿಯಾಗಿ ಈಗ ಸನೇದ್ರಾಗ ಊಟ ಮಾಡಿದ್ದಿಲ್ಲ. ನಮ್ಮ ಅತ್ತಿಗೆಮ್ಮನು ಪಾಪ ಸುಳ್ಳ ಅನ್ಬಾರ್ದು, ಎಲ್ಲ ನಾ ಕೇಳಿದ್ದೆಲ್ಲ ಮಾಡಿಕೊಡ್ತಾರ. ಆದ್ರೆ ಏನೋ ಒಂದು ಮನ್ಸಿಗೆ ನೆಮ್ಮದಿಯಾಗಿ ಊಟ ಮಾಡಿದ್ದೆ ಇಷ್ಟು ದಿನಕ್ಕೆ. ಇವತ್ತು ನೋಡ್ರಿ ಭಾಳ ಇಷ್ಟ ಆಯ್ತು ನಂಗೆ. ಎಲ್ಲ ನಾ ಕೇಳಿದ್ ಮಾಡಿಕೊಟ್ಟಿದ್ರಿ, ಭಾಳ ಖುಷಿ ಆತಕ್ಕ. ಒಂದೊಂದ್ಸಲ ಹಂಗೆ ಅನಿಸ್ತೈತಿ. ಏನು ಅದಕ್ಕೆಲ್ಲ ಏನು ತಲೆ ಕೆಡ್ಸ್ಕೊಬೇಡ. ಇದೇನು ನಿಂಗೆ ಬೇರೆ ಮನೆ ಅಂತ ತಿಳ್ಕೊಬೇಡ. ನಮ್ಮ ತಂಗಿ ಶಕುಂತಲಾ ಹೆಂಗೆ ನೋಡಿ ನನಗೆ ಹಂಗೆ ನೀನು ಬಾ, ಹೋಗು, ಕುಂದರು, ಮಾತಾಡ. ಏನಾರ ಬೇಕಂದ್ರೆ ನಂಗೆ ಹೇಳ. ಇನ್ನೊಂದು ಮಾತು ಹೇಳ, ನಿಂಗೆ ಏನಾರ ನೋವಿದ್ರು ಹೇಳ್ಕೊ. ನನ್ನ ಕೈಲಾದ್ರೆ ಸಮಾಧಾನ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಹೆಂಗೆ ಹೇಳ್ಕೊಳ್ಳೋದು ಅಂತಿದ್ ಮಾಡಬೇಡ. ಹೊರಗೆ ಹೇಳಿ ನಗ ಅಂತಕ್ಕೆ ನಾ ಅಲ್ಲ. ಏನು ಯಾರ ಮುಂದೆ ಹೇಳ್ಕೊಳ್ದಕ್ಕವ? ಅವನ ಮುಂದೆ ಏನಾರು ಹೇಳ್ಕೊಂಡ್ರೆ ಅವಾಗ ಮತ್ತೋಟ ತ್ರಾಸ ಆಕತಿ. ಅತ್ತಿಗೆಮ್ಮನ ಮುಂದೆ ಏನಂತ ಹೇಳಿ, ಎಷ್ಟಂತ ಹೇಳಿ? ಅತ್ತಿಗೆಮ್ಗೆಲ್ಲ ಗೊತ್ತಿದ್ದಿದ್ದೇ ಐತಿ. ಮನಸ್ಸು ಬಿಚ್ಚಿ ನಾಲ್ಕು ಮಾತಾಡ್ಕೊಳಕ್ಕೆ ಒಂದೊಂದ್ಸಲ ಆಗೋದೇ ಇಲ್ಲ. ನೀವೊಂದು ಗೆಳತಿದ್ದಂಗೆ ಅದೀರಿ ಯಾಕವ ಅಂತೀನಿ. ನಿಮ್ಮ ಜೊತೆಗೆ ಏನು ಮಾತಾಡ್ಬೇಕು ನಾ ಅಷ್ಟೆ. ಹೊರಗಿನ ಮಂದಿ ಬರೀ ನೋವು ಮಾಡಕ್ಕೆ ನೋಡ್ತಾವೆ. ಒಬ್ರಿಗೆ ಯಾರಿಗಾರ ನೋವು ಆಗೈತಿ, ಅವ್ರ ಮನ್ಯಾಗ ಏನಾರ ಒಂದು ತೊಂದರೆ ಆಗೈತಿ ಅಂದ್ರೆ ಅದನ್ನು ಬಗೆಹರ್ಸಕ್ಕೆ ನೋಡಲ್ಲ, ಮತ್ತೊಟ್ಟ ದೊಡ್ಡದು ಮಾಡಕ್ಕೆ ನೋಡ್ತಾರೆ. ಏನು ಮಾಡ್ಬೇಕು ಹೇಳಿ? ಅಂಥ ಮಂದಿ ಮುಂದೆ ಹೇಳ್ಕೊಂಡು ಹೇಳ್ಕೊಳ್ಳಾರ್ದಂಗೆ ಬಾಳೆ. ಅಂಥ ಮಂದಿ ಮುಂದೆ ಮಾತಾಡಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ಅಯ್ಯೋ ಅಂಥ ಮಂದಿ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಎದ್ರು ನಗ್ತಾರ, ಬಿದ್ರು ನಗ್ತಾರ. ಚಲೋ ಇದ್ರು ಏನಾರ ಆಡ್ಕೊಂಡು ನಗ್ತಾರ. ಚಲೋ ಇದ್ರೆ ಆಕಿಗೇನು ಕಡಿಮೆ ಆಗೈತೆ, ಗಂಡ ಎಲ್ಲ ತಂದು ಹಾಕ್ತಾನ ಬಿಡು, ತಿನ್ ಕುಂದಿರ್ತಾಳ ಅಂತಾರ. ಚಲೋ ಇಲ್ಲ ನಮ್ದು ಏನಾರ ಬಾಳೆ ಹದಗೆಟ್ಟಿತ್ತಂದ್ರೆ ಅಯ್ಯೋ ಹಿಂಗಾಗೈತಿ ಅಂತಾರ. ದುಡಿಯಾಕತ್ರು ಅಂತಾರ, ದುಡಿಲಿಲ್ಲ ಅಂದ್ರು ಅಂತಾರ. ಏನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಕಾಲ್ಮನ ಹೋತದ. ಹೆಣ್ಮಕ್ಳು ಗಂಡನ್ ಬಿಟ್ಟು ಬಂದ್ಬಿಟ್ಲೆ ಎಲ್ಲಾರ ಅವಮಾನ ಮಾಡ್ತಾರ. ಅವ್ರು ಏನಾರ ಅಂತಾರ, ಇವ್ರು ಏನಾರ ಅಂತಾರ. ಅದು ಕಾಲ್ಮನ ಭಾಳ ಬದ್ಲಿ ಆಗೈತಿ. ಕೆಲವು ಮಂದಿ ಉಳ್ದಾರ ಇಲ್ಲಂತಲ್ಲ, ಆದ್ರೆ ನೀನು ಎಲ್ಲರೂ ಹಂಗಂತಿ ಅಂತ ತಿಳ್ಕೊಬೇಡ. ನಿನ್ನ ನಿರ್ಧಾರಕ್ಕೆ ನೀ ಗಟ್ಟಿದೆಯಲ್ಲ ಅಷ್ಟ ಸಾಕು. ಏನು ನೀನು ಮಾಡಿದ್ ನಿನಗೆ ಸರಿ ಅಂತ ಅನ್ಸೈತಿಲ್ಲ, ಬಿಟ್ಬಿಡು ಹೋಲಿ. ನಾನು ಅದ ಅನ್ಕೊಂಡೇನು ನೋಡಕವ. ಮನಸ್ಸಿಗೆ ಅವ್ರ ಮನಸ್ಸಿನಾಗ ನಾ ಇಲ್ಲ ಅಂದಮೇಲೆ ಆ ಜಗದಾಗ ಇರೋದು ಉಪಯೋಗಿಲ್ಲ ಅನಿಸಿ ಕೈ ಬಿಟ್ಬಿಟ್ಟೇನೆ. ಬರ್ಲಿ ಅಕ್ಕವ, ಹೊತ್ತು ಭಾಳ ತಾವು ದಾರಿ ನೋಡ್ತಿರ್ತಾಳೆ. ಆಯ್ತವ ಹಂಗೆ ಮಾಡಿ. ಏನು ಚಿಂತೆ ಮಾಡಬೇಡ. ಈ ಹೊತ್ತಿನ ನೀ ಚಿಂತೆ ಮಾಡಿದಷ್ಟು ನಿನಗೂ ತೊಂದರೆ. ಹೋಗಿ ಬಾ ಮನೆ ಮಠ ಬಿಡ್ತೇನೆ. ಬಾ ಅಮ್ಮಾರ ಹೋಗಿ ಬರ್ಲಿ ರೀ. ಅತ್ತೇರು ಬಿಟ್ಟು ಬರ್ತೇನೆ ರೀ. ಆಯ್ತವ ಹುಷಾರಿ, ಚಿಂತೆ ಮಾಡಬೇಡ ಮಗಳ. ಏನು ಆರಾಮಿರುವ? ಹ್ಞೂ ಅಮ್ಮಾರ. ಆದರೂ ಅಕ್ಕವ ಇಂಥ ಅತ್ತಿ ಪಡೆಯಕ್ಕೆ ಪುಣ್ಯನ ಮಾಡಿವ ನೀನು.